ಹೆಂಗಿದೆಯೇ? ಎಸ್, ಎಸ್ಕಲೇಟರ್ ದಾಟಿ ಬಂದೆ ನಾ ಈಗ. ರಾಣಿ ಚೆನ್ನಮ್ಮ 11 ಗಂಟೆಗೆ ಅದ ಪ್ಲ್ಯಾಟ್ಫಾರ್ಮ್ ನಂಬರ್ 8. ಸೊ ರಾಣಿ ಚೆನ್ನಮ್ಮ ಏನದಲ್ಲ, ಅದು ಬೆಂಗಳೂರಿನಿಂದ ಕೊಲ್ಲಾಪುರಿಗೆ ಹೋಗ್ತದೆ. ಸೊ ಇದೊಂಥರ ಏಕ್ದಮ್ ಪಾಪ್ಯುಲರ್ ಟ್ರೈನ್. ನಮ್ಮದು ಧಾರವಾಡ, ಹುಬ್ಳಿ, ಬೆಳಗಾವಿ, ಕೊಲ್ಲಾಪುರಿಗೆ ಹೋಗ್ಬೇಕಂತಂದ್ರೆ ಬೆಂಗಳೂರಿನಿಂದ ಈ ಟ್ರೈನ್ ಭಾಳ ಪಾಪ್ಯುಲರ್ ಅದ. ಸೊ ಈಗ ನಾನು ಅದೇನು ಸ್ಕೈ ವಾಕ್ ಏನದ ವಿತ್ ದಟ್ ಕನೆಕ್ಟ್ಸ್ ಬೆಂಗಳೂರದ್ದು ಎಂಟ್ರಿ ಪಾಯಿಂಟ್ದಿಂದ, ಅಂದರೆ ಜಸ್ಟ್ ಸ್ಟಾರ್ಟಿಂಗ್ ಎಂಟ್ರೆನ್ಸ್ದಿಂದ ಪ್ಲ್ಯಾಟ್ಫಾರ್ಮ್ ನಂಬರ್ 8 ಕನೆಕ್ಟ್ ಮಾಡ್ತದೆ ಇದು. ಆಮೇಲೆ ಇಲ್ಲೇ 10 ಪ್ಲ್ಯಾಟ್ಫಾರ್ಮ್ ಅವ. ಸೊ 8ನೇ ಪ್ಲ್ಯಾಟ್ಫಾರ್ಮಿಗೆ ಹೊಂಟಿದ್ದು ನೋಡ್ರಿ ನಾ ಈಗ. ಸೊ ಈಗ ಸ್ಟೆಪ್ಸ್ ಹಿಡಿಲಿಕ್ಕತ್ತೀನಿ 8ನೇ ಪ್ಲ್ಯಾಟ್ಫಾರ್ಮಿಗೆ ಹೋಗಲಿಕ್ಕೆ. ಸೊ ಇನ್ನೊಂದು 8ನೇ ಪ್ಲ್ಯಾಟ್ಫಾರ್ಮ್ನಾಗ ಒಂದು ಕಡೆ ನನಗಂತ ಒಂದು ಚಹಾ ಭಾಳ ಚಲೋ ಅನ್ನಿಸ್ತದೆ. ನೋಡೋಣ ಅಂತ ಅವನ ವೆಂಡರ್ ಇದ್ದಾನೋ ಇಲ್ಲೋ ಅಂಥೇಳಿ. ಐ ಥಿಂಕ್ ಇದು ಫಸ್ಟ್ ಏನು ಕೌಂಟರ್ ಅದಲ್ಲ, ಇವನ ಕಡೆ ಚಹಾ ಪ್ರಿಪೇರ್ ಮಾಡಿದ್ದಿರ್ತದೆ. ಅದು ವೆಂಡಿಂಗ್ ಮಷಿನ್ ಚಹಾ ಇರೋಂಗಿಲ್ಲ. ಸೊ ಒಂದು ಕಪ್ ಚಹಾ ತೊಗೋತೀನಂತ. ಓಕೆ, ತೊಗೋತೀರಿ? ಆಯ್ತು, ತೊಗೊಂಬಿಡ್ರಿ. ಸೊ ಈಗ ನನ್ನ ಕಡೆ ಚಹಾ ಅದ. ಸೊ ನೀವೇನು ಮಾಡಿರಿ ಗೊತ್ತೇನ, 8ನೇ ಪ್ಲ್ಯಾಟ್ಫಾರ್ಮಿಗೆ ಬಂದ್ಕೊಳ್ಳೆ ಟ್ರೈನ್ ಬಂದು ನೋಡ್ತೀನಿ ಅಂತ. ಐ ಥಿಂಕ್ ಇದೇ ಟ್ರೈನ್ ಅದ. ಸೊ ನೀವು 8ನೇ ಪ್ಲ್ಯಾಟ್ಫಾರ್ಮಿಗೆ ಸ್ಕೈ ವಾಕ್ದಿಂದ ರೈಲ್ವೆ ಸ್ಟೇಷನದು, ಬೆಂಗಳೂರು ರೈಲ್ವೆ ಸ್ಟೇಷನ್ದು ಎಂಟ್ರಿ ಪಾಯಿಂಟಿಂದ ಮ್ಯಾಲೆ ಹತ್ತಿ 8ನೇ ಪ್ಲ್ಯಾಟ್ಫಾರ್ಮಿಗೆ ಬಂದ್ರಿ ಅಂತಂತಂದ್ರೆ ಫಸ್ಟ್ ಕೌಂಟರ್ ಅಂತಲ್ಲೇ ಚಹಾ ತೊಗೋರಿ. ಭಾರಿ ಚಹಾ ಅದು. ಓಕೆ, ಬಿಕಾಸ್ ಇದು ವೆಂಡಿಂಗ್ ಮಷಿನ್ ಚಹಾ ಇಲ್ಲ, ಅದು ಅವ ಚಹಾ ಮಾಡಿಟ್ಟಿದ್ದು ಅದ. ಸೊ ಅದಕ್ಕೆ ಸೂಪರ್ ಚಹಾ ಅದ, ಸೂಪರ್ ಚಹಾ. ಸೊ ಈಗ ನಾನು ಟ್ರೈನ್ ಬಂದದ, ನಂದು ಟ್ರೈನದ್ದು 3 ಟೈರ್ AC ಅದ, ಅದ್ರೊಳಗೆ ಹೋಗಿ ಕೂಡ್ತೀನಂತ. ಮತ್ತು ಇದು ಕಂಟಿನ್ಯೂ ಮಾಡಿ. ಓಕೆ,
ಅಕಸ್ಮಾತ್ ನಮ್ದು ಬಾಟ್ಲ್ ಇತ್ತಂತಂದ್ರೆ 5 ರೂಪೀಸು ಪರ್ ಲೀಟರ್. ಅದರ್ವೈಸ್ ಈ ಬಾಟ್ಲ್ನೇ ಹಾಕಿ ಕೊಟ್ಟಿದೆ ಅಂತಂದ್ರೆ 10 ರೂಪೀಸ್ ಅಲ್ಲ. ಒಂದು ಬಾಟ್ಲ್ ಕೊಟ್ಟರು ಹಾಕ್ಲಿಕ್ಕಿಲ್ಲ. ಹಿಂಗೆ ಬರ್ತದೆ ಹಿಂಗೆ. ಸೊ 8th ಪ್ಲ್ಯಾಟ್ಫಾರ್ಮ್ ಒಳಗೆ ಇದು RO ಪ್ಯೂರಿಫೈಡ್ ವಾಟರ್ ವೆಂಡಿಂಗ್ ಮಷೀನ್ ಅದ. ನಾ ಫಸ್ಟ್ ಟೈಮ್ ತೊಗೊಳಿದ್ದೀನಿ. 24 hours ಅವೈಲೇಬಲ್ ಅಂತ ಹೇಳಿ ಬರ್ದಾರ ಇದ್ರ ಒಳಗೆ. ಪ್ಯೂರ್ ವಾಟರ್ ಸಿಕ್ತು. ಅಲ್ಲೇ ಇಟ್ಬಿಟ್ಟೆ ನಾವು ತೊಗೋತೀನಿ ಅಂತ ವಿಡಿಯೋ ಮಾಡಲಿಕ್ಕಿದೆ ನಾನು. ಥ್ಯಾಂಕ್ ಯು. ನಮ್ಮ ಇಂಡಿಯನ್ ರೈಲ್ವೇಸ್ ಅದು ಟ್ರೈನ್ನಾಗ ಓಡಾಡೋದು ಮಜಾ ಅಂತಂದ್ರೆ ಹಿಂಗೆ ನಮ್ಮ ದೋಸ್ತರು ಅಲ್ಲಿ ಸಿಕ್ಕೋತ ಇರ್ತಾರೆ ನೋಡ್ರಿ. ಜೊತೆ ಮಾತಾಡೋದ್ರ ಒಳಗೆ ಮುಂದೆ ಬಂದ್ಬಿಟ್ಟೇನೆ ನೋಡ್ರಿ. ನಾ ಉಲ್ಟಾ ಹೋಗ್ಬೇಕೀಗ. ನೀವೇನ ಅನ್ರಿ, ನಮ್ಮ AC ಬೋಗಿಗಳ ಖತರ್ನಾಕವ. ಇದು 3 ಟೈರ್ AC ಅದ. ರಾಣಿ ಚೆನ್ನಮ್ಮ ಅನ್ಕೋ ಫುಲ್ ಕ್ರೌಡೆಡ್ ಇರ್ತದೆ. ನೀವೀಗ ನೋಡಬಹುದು. ಸ್ವಲ್ಪ ಕಾಲು ತೆಗಿತೀರೇನ್ರಿ ಮೇಡಮ್? ಮಂದಿ ಲಘು ಸರಂಗೇ ಇಲ್ಲ. ನೀರ್ ಬೇಕಾದ್ರೆ ಕೇಳ. ನಮ್ಮ ಇಂಡಿಯನ್ ರೈಲ್ವೇಸ್ ಭಾಳ ಚಂದ ಬರ್ತ್ಗಳವ ಇವು. ಕ್ಲೀನ್, ಸ್ಪಿಕ್ ಆ್ಯಂಡ್ ಸ್ಪ್ಯಾನ್. ಇವು ಸ್ವಲ್ಪ ಹಿಂಗೆ ಬಲ್ಕಿ ಬ್ಯಾಗ್ಸ್ ಇದ್ದು ಅಂತಂದ್ರೆ ಜಾಗದ ಪ್ರಾಬ್ಲಮ್ ಹಿಂಗೆ ಆಗ್ತದೆ ನೋಡ್ರಿ. ಸ್ವಲ್ಪ ಉಲ್ಟಾ ಇಟ್ಟು ನೋಡ್ತಿಂತೇಳಿ ಇನ್ನೊಂದು ಚೂರು ಜಾಗ ಆಗ್ತದೆ ಅಂತೇಳಿ. ಆಗಳ 1 ಗೇಣ್ ಜಾಗ ಇತ್ತು. ಈಗ ಭಾಳ ಅಂದ್ರೆ 1.5 ಗೇಣ್ ಜಾಗ ಅದ ನೋಡ್ರಿ. ನಡ್ರಿ, ಈಗ ಇಷ್ಟ ಜಾಗ ಅದ. ಇಷ್ಟರಾಗ ಮಲ್ಕೊಳ್ಳೋಣ. ಗುಡ್ ನೈಟ್. ನನ್ನ ಕಡೆ ಈ ಥರದ್ದು ಒಂದು ಏನಾರ ಬ್ಯಾಗ್ ಇತ್ತಂತಂದ್ರೆ ಎಷ್ಟು ಚಂದ ಆಗ್ತೈತೆ ನಂದು ಟ್ರೈನದು ಟ್ರಾವೆಲ್. ಶೇ, ಗುಡ್ ಮಾರ್ನಿಂಗ್. ಹುಬ್ಳಿ ಸ್ಟೇಷನಿಗೆ ಬಂದದ್ದು ಈಗ ರಾಣಿ ಚೆನ್ನಮ್ಮ.
ಸೊ ಹುಬ್ಳಿ ಒಳಗೆ ಒಂದು 10 ಮಿನಿಟ್ ಹಾಲ್ಟ್ ಇರ್ತದೆ. ಹುಬ್ಳಿ ಸ್ಟೇಷನ್ ತೋರಿಸ್ತೀನಿ ಟ್ರೈನ್ ಒಳಗಿಂದ ಹೆಂಗೆ ಕಾಣ್ತದೆ ಅಂಥೇಳಿ. ಆ್ಯಕ್ಚುಲಿ 6 ಗಂಟೆಗಂತಂದ್ರೆ ಬಂದಿರಬೇಕಾಗಿತ್ತು ಹುಬ್ಳಿ. ಈಗ ಆಲ್ಮೋಸ್ಟ್ 7:15 ಹಿಂಗಾಗ್ಯದ. ಒಂದು ತಾಸು ಲೇಟ್ ಆಗ್ಯದ. ಸೊ ಇಲ್ಲಿ 10 ಮಿನಿಟ್ ಹಾಲ್ಟ್ ಮುಗಿಸಿ ನಮ್ಮ ಧಾರವಾಡಕ್ಕೆ ರಾಣಿ ಚೆನ್ನಮ್ಮ ಹೋಗ್ತದೆ. ಅದಾದ ಕೂಡಲೇ ಬೆಳಗಾವಿ ಮತ್ತು ಕೊಲ್ಲಾಪುರ. ಓಕೆ, ₹10 ಅಲ್ಲ? ಹಾಂ, ಎಸ್, 1 ಮಿನಿಟ್ ಕೊಟ್ಟೆ. ಥ್ಯಾಂಕ್ ಯು. ನೋಟ್ ಬ್ಯಾರದು ಏನ್ರಿ ಇದು? ಇವ್ರ ನೋಟ್ ಚಾಲ್ತಿ ಟ್ರೈನ್ ಒಳಗೆ ಕೂತ ಕಿಟಕಿದಿಂದ ಹೊರಗೆ ನೋಡೋದ್ರೊಳಗೆ ಮಜಾನ ಬೇರೆ ಅದ. ನಾ ಎಂಜಾಯ್ ಮಾಡ್ಲಿಕ್ಕತ್ತೀನಿ ಹೊರಗಿಂದ ವ್ಯೂ, ನೀವು ಎಂಜಾಯ್ ಮಾಡ್ರಿ. ಕೂಡ್ಬೇಕಾರೆ ಆ ಕಡೆ ಮುಖ ನೋಡ್ಕೊಂಡು ಕೂಡ್ ನಡೀತು ನೋಡುವ. ನಮ್ಮ ಧಾರವಾಡ ಸ್ಟೇಷನ್ ಬಂತು ನೋಡ್ರಿ ಈಗ. ಹಂಗೆ ಹೋಗ್ಬೇಡ್ರು. ಅಯ್ಯೋ, ಪುರುಸೊತ್ತ ಇರಂಗಿಲ್ಲ ಮಂದಿಗೆ. ನನಗೆ ಹಿಂಗೆ ಇವು 2 ಟ್ರೈನ್ ಆಜು ಬಾಜು ಟ್ರ್ಯಾಕ್ ಒಳಗೆ ಹೋಗೋದು ವಿಡಿಯೋ ಮಾಡೋದು ಭಾಳ ಇತ್ತು. ಫೈನಲಿ ಸಿಕ್ ನೋಡ್ರಿ, ಏನೋ ಒಂಥರ ಮಜಾ ಅನ್ನಿಸ್ತದೆ.
ಬರ್ರಿ ನಿಮಗೆ ಧಾರವಾಡ ರೈಲ್ವೆ ಸ್ಟೇಷನ್ದ ಒಂದು ಸ್ವಲ್ಪ ಇಂಟೀರಿಯರ್ಸ್ ತೋರಿಸ್ತೇನೆ. ಭಾಳ ಚಂದ ಮಾಡ್ಯಾರ. ಈಗ ಮೊದ್ಲೇಕ ಅಕಸ್ಮಾತ್ ನೀವು ರೈಲ್ವೆ ಸ್ಟೇಷನ್ ನೋಡಿದ್ರಿ ಅಂತಂದ್ರೆ, ಈಗಿನ ರೈಲ್ವೆ ಸ್ಟೇಷನ್ ನೀವು ನೋಡಿದ್ದಿಲ್ಲ ಅಂತಂದ್ರೆ ಇದನ್ನು ಡೆಫಿನೆಟ್ಲಿ ಅಪ್ರಿಷಿಯೇಟ್ ಮಾಡ್ತೀರಿ. ನೋಡ್ರಿ ಈಗಿಲ್ಲ ಒಂಥರ ಏರ್ಪೋರ್ಟ್ ಆದಂಗೆ ಆಗ್ಯದ. ನಡ್ರಿ ಮನೆಗೆ ಹೋಗೋಣ. ನಮ್ಮ ಮನೆ ಇಲ್ಲೇ ಹತ್ತಿರ ಅದ, ಸೊ ಅದಕ್ಕೆ ನಡ್ಕೋತ ಮನೆಗೆ ಹೋಗ್ಬಿಡ್ತೇನೆ ನಾನು. ಇದು ನಿಮಗೇನು ರೈಲ್ವೆ ಸ್ಟೇಷನ್ದಿಂದ ಅದು ಮುಂದಿಂದ ಒಂದು ಆಟೋ ಸ್ಟ್ಯಾಂಡ್ ತನಕ ಏನೊಂದು ರೋಡ್ ಕಾಣ್ತದಲ್ಲ ಸಿಮೆಂಟಿಂದ, ಇದು ಅಂತಾರೆ 100 ವರ್ಷ ಹಿಂದೆ ಬ್ರಿಟಿಷರು ಕಟ್ಟಿದ್ದಂತ. ಅದು ಹೆಂಗಿದ್ದಂಗೆ ಹಂಗೆ ಅದು ನೋಡ್ರಿ. ನಾ ಫಸ್ಟ್ ಕ್ಲಾಸ್ ಕಂಡೀಷನ್ನಾಗ ಅದ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋದು ಮರಿಲಿಕ್ಕೆ ಹೋಗ್ಬೇಡ್ರಿ. ಮತ್ತು ಅದೇನು ಬೆಲ್ ಐಕಾನ್ ಏನದಲ್ಲ ಅದನ್ನೂ ಪ್ರೆಸ್ ಮಾಡಿರಿ. ಯಾಕಂದ್ರೆ ಸುಜಯ್ ಜಾಲ್ವಾದಿ ಫಸ್ಟ್ ಕ್ಲಾಸ್ ವೀಡಿಯೋಸ್ ಮಾಡ್ಕೋತ ಇರ್ತಾನೆ. ಯೂಟ್ಯೂಬ್ ಒಳಗೆ ನಿಮಗೆ ನೋಟಿಫಿಕೇಶನ್ ಸಿಗ್ತದೆ ಮತ್ತು ಅಪ್ಲೋಡ್ ಮಾಡಿದ್ಕೊಳೆ ಮಾಡ್ತಿರೋದಿಲ್ಲ. ಹಾಂ, ಲೈಕ್, ಶೇರ್, ಸಬ್ಸ್ಕ್ರೈಬ್. ಥ್ಯಾಂಕ್ ಯು.